ಧೃತಿ, ಮೇಧ, ತಾರುಣ್ಯ, ಸ್ಥಿರತೆ ಹಾಗೂ ಪ್ರಸನ್ನತೆ ಬರುತ್ತದೆ. ತಪಸ್ಸು, ಪ್ರಾಯಶ್ಚಿತ, ಯಜ್ಞ, ದಾನ, ವ್ರತಾದಿ ಸಾಧನೆಗಳೆಲ್ಲವೂ ಪ್ರಾಣಾಯಾಮದ 16ನೆಯ ಒಂದು ಕಲೆಗೂ ಸಮನವಾಗಲಾರದು. ತಮ್ಮ ತಮ್ಮ ವಿಷಯಗಳಲ್ಲಿ ಆಸ್ತಕವಾದ ಇಂದ್ರಿಯಗಳನ್ನು ಅಲ್ಲಿಂದ ತೊಡೆದು ತನ್ನೊಳಗೆ ಇರಿಸಿಕೊಳ್ಳುವ ಸಾಧನೆಯನ್ನು ಪ್ರತ್ಯಾಹಾರ ಎಂದು ಹೇಳುತ್ತಾರೆ. ಮನಸ್ಸು ಮತ್ತು ಇಂದ್ರಿಯಗಳೇ ಮನುಷ್ಯನನ್ನು ಸ್ವರ್ಗ ಹಾಗೂ ನರಕಕ್ಕೆ ಕೊಂಡು ಹೋಗುವುದಾಗಿದೆ. ಅವನ್ನು ವಶಪಡಿಸಿಕೊಂಡರೆ ಸ್ವರ್ಗದ ಪ್ರಾಪ್ತಿಯಾಗುತ್ತದೆ ಮತ್ತು ವಿಷಯಗಳ ಕಡೆಗೆ ಹರಿದು ಬಿಟ್ಟಾಗ ನರಕದಲ್ಲಿ ತಳ್ಳುವುದು. ಅದಕ್ಕಾಗಿ ಸುಖದ ಇಚ್ಛೆಯುಳ್ಳ ಬುದ್ಧಿವಂತ ಪುರುಷನ ಜ್ಞಾನ ವೈರಾಗ್ಯಗಳನ್ನು ಆಶ್ರಯಿಸಿ ಇಂದ್ರಿಯ ರೂಪಿ ಕುದುರೆಗಳನ್ನು ಬೇಗನೆ ನಿಯಂತ್ರಣದಲ್ಲಿಟ್ಟು ಆತ್ಮೋದ್ಧಾರವನ್ನು ಮಾಡಿಕೊಳ್ಳಬೇಕು. ಚಿತ್ತವನ್ನು ಯಾವುದಾದರೂ ಸ್ಥಾನ ವಿಶೇಷದಲ್ಲಿ ಕಟ್ಟುವುದು, ಯಾವುದೇ ಧ್ಯೇಯ ವಿಶೇಷದಲ್ಲಿ ಸ್ಥಿರಗೊಳಿಸುವುದನ್ನು ಸಂಕ್ಷೇಪವಾಗಿ ಧಾರಣೆಯ ಸ್ವರೂಪವಾಗಿದೆ. ಏಕಮಾತ್ರ ಶಿವನೇ ಸ್ಥಾನವಾಗಿರುವನು, ಬೇರೆ ಯಾವುದೂ ಇಲ್ಲ. ಏಕೆಂದರೆ ಇತರ ಸ್ಥಾನಗಳಲ್ಲಿ ತ್ರಿವಿಧ ದೋಷಗಳನ್ನು ಇರುತ್ತವೆ. ಯಾವುದೇ ನಿಯಮಿತ ಕಾಲದವರೆಗೆ ಸ್ಥಾನ ಸ್ವರೂಪ ಶಿವನಲ್ಲಿ ಸ್ಥಾಪಿತವಾದ ಮನಸ್ಸು ಲಕ್ಷ್ಯದಿಂದ ಚ್ಯುತ್ಯವಾಗದಿದ್ದರೆ ಧಾರಣೆಯ ಸಿದ್ಧಿ ಎಂದು ತಿಳಿಯಬೇಕು. ಮನಸ್ಸು ಮೊದಲಿಗೆ ಧಾರಣೆಯಿಂದಲೇ ಸ್ಥಿರವಾಗುತ್ತದೆ. ಅದಕ್ಕಾಗಿ ಧಾರಣೆಯ ಅಭ್ಯಾಸದಿಂದ ಮನಸ್ಸನ್ನು ಧೀರವಾಗಿಸಬೇಕು. ಈಗ ಧ್ಯಾನದ ವಾಕ್ಯ ಮಾಡಲಾಗುತ್ತದೆ. ಧ್ಯಾನದಲ್ಲಿ ದೈ ಚಿಂತಾಯಾಮ್ ಈ ಧಾತುವನ್ನು ತಿಳಿಸಲಾಗಿದೆ. ಇದೇ ಧಾತುವಿನಿಂದ ಲ್ಯುಟ್ ಪ್ರತ್ಯಯ ಮಾಡಿದಾಗ ಧ್ಯಾನದ ಸಿದ್ಧಿಯಾಗುತ್ತದೆ. ಆದ್ದರಿಂದ ವಿಕ್ಷೇಪರಹಿತ ಚಿತ್ತದಿಂದ ಶಿವನನ್ನು ಪದೇ ಪದೇ ಚಿಂತಿಸುವುದನ್ನೇ ಧ್ಯಾನ ಎಂದು ಹೇಳುತ್ತಾರೆ. ಧ್ಯೇಯದಲ್ಲಿ ಸ್ಥಿತವಾದ ಚಿತ್ತದ ಧ್ಯೇಯಾಕಾರ ವೃತ್ತಿಯುಂಟಾಗುತ್ತದೆ. ನಡುವಿನಲ್ಲಿ ಬೇರೆ ವೃತ್ತಿಯು ಅಂತರನುಂಟು ಮಾಡುತ್ತದೆ. ಇರುವ ಧ್ಯೇಯಾಕಾರ ವೃತ್ತಿಯು ಪ್ರವಾಹ ರೂಪದಲ್ಲಿ ಇರುವುದನ್ನು ಧ್ಯಾನವೆಂದು ಹೇಳಲಾಗುತ್ತದೆ. ಇತರ ಎಲ್ಲ ವಸ್ತುಗಳನ್ನು ಬಿಟ್ಟು ಕೇವಲ ಕಲ್ಯಾಣಕಾರಿ ಪರಮದೇವ ದೇವೇಶ್ವರ ಶಿವನನ್ನು ಧ್ಯಾನ ಮಾಡಬೇಕು. ಅವನೇ ಎಲ್ಲರ ಪರಮಧ್ಯೇಯನಾಗಿರುವನು. ಹೀಗೆ ಅಥರ್ವವೇದ ಶ್ರುತಿಯ ಅಂತಿಮ ನಿರ್ಣಯವಾಗಿದೆ. ಹೀಗೆಯೇ ಶಿವಾದೇವಿಯು ಪರಮಧ್ಯೇಯವಾಗಿರಬೇಕು. ಶಿವೆ ಮತ್ತು ಶಿವ ಇವರಿಬ್ಬರು ಸಂಪೂರ್ಣ ಪ್ರಾಣಿಗಳಲ್ಲಿ ವ್ಯಾಪ್ತರಾಗಿದ್ದಾರೆ. ಶಿವೆ ಮತ್ತು ಶಿವನು ಸರ್ವವ್ಯಾಪಕ, ಸರ್ವದಾ ಉದಿತ, ಸರ್ವಜ್ಞ ಹಾಗೂ ನಾನಾ ರೂಪಗಳಲ್ಲಿ ನಿರಂತರ ಧ್ಯಾನ ಮಾಡಬೇಕೆಂದು ಶ್ರುತಿ, ಸ್ಮೃತಿ, ಶಾಸ್ತ್ರಗಳಿಂದ ಹೇಳಲಾಗಿದೆ. ಈ ಧ್ಯಾನದ 2 ಪ್ರಯೋಜನಗಳನ್ನು ತಿಳಿದುಕೊಳ್ಳಬೇಕು. ಮೊದಲನೆಯದು ಮೋಕ್ಷ, ಇನ್ನೊಂದು ಪ್ರಯೋಜನ ಆಣಿಮಾದಿ ಸಿದ್ಧಿಗಳ ಪ್ರಾಪ್ತಿ. ಧ್ಯಾತ, ಧ್ಯಾನ ಮತ್ತು ಧ್ಯೇಯ ಮತ್ತು ಧ್ಯಾನ ಪ್ರಯೋಜನ ಈ 4 ಚೆನ್ನಾಗಿ ತಿಳಿದುಕೊಂಡು ಯೋಗವೆತ್ತನಾದ ಪುರುಷನು ಯೋಗದ ಅಭ್ಯಾಸವನ್ನು ಮಾಡಬೇಕು. ಜ್ಞಾನ ವೈರಾಗ್ಯಗಳಿಂದ ಸಂಪನ್ನನು, ಶ್ರದ್ಧಾಳುವು, ಕ್ಷಮಾಶೀಲನು, ಮಮತಾರಹಿತನು, ಸದಾ ಉತ್ಸಾಹಶೀಲನು ಆದ ಪುರುಷನನ್ನು ಧ್ಯಾತ ಎಂದು ಹೇಳಲಾಗಿದೆ. ಅರ್ಥಾತ್ ಅವನೇ ಧ್ಯಾನ ಮಾಡುವುದರಲ್ಲಿ ಸಫಲನಾಗುತ್ತಾನೆ. ಸಾಧಕನು ಜಪದಿಂದ ಬಳಲಿದಾಗ ಧ್ಯಾನ ಮಾಡಲಿ ಮತ್ತು ಧ್ಯಾನದಿಂದ ಬಳಲಿದಾಗ ಪುನಃ ಜಪ ಮಾಡಲಿ. ಹೀಗೆ ಜಪ ಮತ್ತು ಧ್ಯಾನದಲ್ಲಿ ತೊಡಗಿರುವವನ ಯೋಗವು ಬೇಗನೆ ಸಿದ್ಧಿಯಾಗುವುದು. 12 ಪ್ರಾಣಾಯಾಮಗಳ ಒಂದೇ ಧಾರಣೆಯಾಗುತ್ತದೆ, 12 ಧಾರಣೆಗಳ ಧ್ಯಾನವಾಗುತ್ತದೆ ಮತ್ತು 12 ಧ್ಯಾನಗಳ ಒಂದೇ ಸಮಾಧಿಯಾಗುತ್ತದೆ. ಸಮಾಧಿಯನ್ನು ಯೋಗದ ಕೊನೆಯ ಅಂಗವೆಂದು ಹೇಳಲಾಗಿದೆ. ಸಮಾಧಿಯಿಂದ ಎಲ್ಲೆಡೆ ಬುದ್ಧಿಯ ಪ್ರಕಾಶ ಹರಡುತ್ತದೆ. ಯಾವ ಧ್ಯಾನದಲ್ಲಿ ಕೇವಲ ಧ್ಯೇಯ ಅರ್ಥ ರೂಪದಿಂದ ಭಾಸವಾಗುವುದೋ ಧ್ಯಾತ ನಿಶ್ಚಲ ಮಹಾಸಾಗರದಂತೆ ಸ್ಥಿರ ಭಾವದಿಂದ ಸ್ಥಿರವಾಗಿ ಇರುತ್ತಾನೋ ಧ್ಯಾಸ್ವರೂಪದಿಂದ ಶೂನ್ಯದಂತೆ ಆಗುತ್ತಾನೆ. ಅದಕ್ಕೆ ಸಮಾಧಿ ಎಂದು ಹೇಳುತ್ತಾರೆ. ಯಾವ ಯೋಗಿಯು ಧ್ಯೇಯದಲ್ಲಿ ಚಿತ್ತವನ್ನು ತೊಡಗಿಸಿ ಸ್ಥಿರಾಭಾವದಿಂದ ಅದನ್ನು ನೋಡುತ್ತಾನೋ, ಆರಿಹೋದ ಬೆಂಕಿಯಂತೆ ಶಾಂತವಾಗಿರುತ್ತಾನೋ ಅವನನ್ನು ಸಮಾಧಿಸ್ಥ ಎಂದು ಹೇಳುವರು. ಅವನು ಕೇಳುವುದಿಲ್ಲ, ಮೂಸುವುದಿಲ್ಲ, ಮಾತನಾಡುವುದಿಲ್ಲ, ನೋಡುವುದಿಲ್ಲ, ಸ್ಪರ್ಶವನ್ನು ಅನುಭವಿಸುವುದಿಲ್ಲ, ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳು ಇರುವುದಿಲ್ಲ, ಅವನಲ್ಲಿ ಅಭಿಮಾನದ ವ್ಯಕ್ತಿಯು ಉದಯಿಸುವುದಿಲ್ಲ, ಅವನು ಬುದ್ಧಿಯಿಂದ ಸ್ವಲ್ಪವೂ ತಿಳಿದುಕೊಳ್ಳುವುದಿಲ್ಲ, ಕೇವಲ ಕಟ್ಟಿಗೆಯಂತೆ ಸ್ಥಿರವಾಗಿರುತ್ತಾನೆ. ಹೀಗೆ ಶಿವನಲ್ಲಿ
ಲೀನಚಿತ್ತನಾದ ಯೋಗಿಯನ್ನು ಇಲ್ಲಿ ಸಮಾಧಿಸ್ಥ ಎಂದು ಹೇಳಲಾಗಿದೆ. ಗಾಳಿಯು ಬೀಸದ ಜಾಗದಲ್ಲಿ ಇಟ್ಟು ದೀಪವು ಅಲುಗಾಡದೆ ನಿಸ್ಪಂದವಾಗಿರುತ್ತದೆ. ಹಾಗೆ ಸಮಾಧಿನಿಷ್ಠ ಶುದ್ಧ ಚಿತ್ತ ಯೋಗಿಯು ಆ ಸಮಾಧಿಯಿಂದ ಎಂದೂ ವಿಚಲಿತನಾಗುವುದಿಲ್ಲ, ಸುಸ್ಥಿರ ಭಾವದಿಂದ ಸ್ಥಿರವಾಗಿರುತ್ತಾನೆ. ಈ ಪ್ರಕಾರ ಉತ್ತಮ ಯೋಗವನ್ನು ಅಭ್ಯಾಸ ಮಾಡುವ ಯೋಗಿಯು ಎಲ್ಲ ಬಾಧೆಗಳು ಶೀಘ್ರವಾಗಿ ನಾಶವಾಗಿ ಸಂಪೂರ್ಣ ವಿಘ್ನಗಳನ್ನು ನಿಧಾನವಾಗಿ ದೂರ ಹೋಗುತ್ತವೆ. ಅಧ್ಯಾಯ 37 ಮುಕ್ತಾಯ. ಯೋಗ ಮಾರ್ಗದ ವಿಘ್ನಗಳು ಸಿದ್ಧಿಸೂಚಕ, ಉಪಸರ್ಗ ಹಾಗೂ ಪೃಥ್ವಿಯಿಂದ ಹಿಡಿದು ಬುದ್ಧಿತತ್ವದವರೆಗೆ ಐಶ್ವರ್ಯ ಗುಣಗಳ ವರ್ಣನೆ, ಶಿವೆಯ ಧ್ಯಾನದ ಮಹಿಮೆ. ಉಪಮನ್ಯು ಹೇಳುತ್ತಾರೆ, ಶ್ರೀಕೃಷ್ಣನೇ, ಆಲಸ್ಯ, ತೀಕ್ಷ್ಣ ವ್ಯಾಧಿಗಳು, ಪ್ರಮಾದ, ಸ್ಥಾನ ಸಂಶಯ, ಅನುವಸ್ಥಿತ ಚಿತ್ತತೆ, ಅಶ್ರದ್ಧೆ, ಭ್ರಾಂತಿ, ದರ್ಶನ, ದುಃಖ, ದೌರ್ಮನಸ್ಯ ಮತ್ತು ವಿಷಯ ಲೋಲಾಪತೆ ಇವು 10 ಯೋಗ ಸಾಧನೆಯಲ್ಲಿ ತೊಡಗಿರುವ ಪುರುಷರಿಗೆ ಯೋಗ ಮಾರ್ಗದ ವಿಘ್ನಗಳು ಎಂದು ಹೇಳಲಾಗಿದೆ. ಯೋಗಿಗಳ ಶರೀರ ಚಿತ್ತದಲ್ಲಿ ಬರುವ ಆಲಸ್ಯ ಭಾವವನ್ನು ಇಲ್ಲಿ ಆಲಸ್ಯ ಎಂದು ಹೇಳಲಾಗಿದೆ. ವಾತ, ಪಿತ್ತ, ಕಫ ಈ ಧಾತುಗಳ ವಿಷಮತೆಯಿಂದ ಉಂಟಾಗುವ ದೋಷಗಳನ್ನು ವ್ಯಾಧಿ ಎಂದು ಹೇಳುತ್ತಾರೆ. ಕರ್ಮದೋಷದಿಂದ ಈ ವ್ಯಾಧಿಗಳು ಉತ್ಪನ್ನವಾಗುತ್ತವೆ. ಎಚ್ಚರವಿಲ್ಲದೆ ಯೋಗ ಸಾಧನೆಗಳು ಆಗದಿರುವುದೇ ಪ್ರಮಾದವಾಗಿದೆ. ಇದೇ ಹೌದೋ ಅಲ್ಲವೋ ಈ ಪ್ರಕಾರ ಉಭಯ ರೀತಿಯಿಂದ ಆಕ್ರಾಂತವಾದ ಜ್ಞಾನದ ಹೆಸರು ಸ್ಥಾನ ಸಂಶಯವಾಗಿದೆ. ಮನಸ್ಸು ಎಲ್ಲಿಯೂ ಸ್ಥಿರವಾಗಿರುವುದನ್ನು ಅನುವಸ್ಥಿತ ಚಿತ್ತತೆಯಾಗಿದೆ. ಯೋಗ ಮಾರ್ಗದಲ್ಲಿ ಭಾವರಹಿತವಾದ ಮನಸ್ಸಿನ ವೃತ್ತಿಯನ್ನು ಅಶ್ರದ್ಧೆ ಎಂದು ಹೇಳಲಾಗಿದೆ. ವಿಪರೀತ ಭಾವನೆಯಿಂದ ಕೂಡಿದ ಬುದ್ಧಿಯನ್ನು ಭ್ರಾಂತಿ ಎಂದು ಹೇಳುತ್ತಾರೆ. ಕಷ್ಟವನ್ನು ದುಃಖವೆಂದು ಹೇಳುವರು. ಅದರ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎಂಬ 3 ಭೇದಗಳಿವೆ. ಮನುಷ್ಯರ ಅಜ್ಞಾನಜನಿತ ಚಿತ್ತದ ದುಃಖವನ್ನು ಆಧ್ಯಾತ್ಮಿಕ ದುಃಖವೆಂದು ತಿಳಿಯಬೇಕು. ಹಿಂದೆ ಮಾಡಿದ ಕರ್ಮಗಳ ಪರಿಣಾಮದಿಂದ ಶರೀರದಲ್ಲಿ ಉಂಟಾಗುವ ರೋಗಗಳನ್ನು ಆದಿಭೌತಿಕವೆಂದು ಹೇಳಲಾಗಿದೆ. ವಿದ್ಯಾತ್ಪಾತ, ಅಸ್ತ್ರಶಸ್ತ್ರ ಮತ್ತು ವಿಷವೇ ಮುಂತಾದವುಗಳಿಗೆ ಪ್ರಾಪ್ತವಾಗುವ ಕಷ್ಟಗಳನ್ನು ಆದಿದೈವಿಕ ದುಃಖವೆಂದು ಹೇಳುತ್ತಾರೆ. ಇಚ್ಛೆಗೆ ಆಘಾತ ಉಂಟಾದಾಗ ಮನಸ್ಸಿಗಾಗುವ ಕ್ಷೋಭೆಯ ಹೆಸರು ದೌರ್ಮನಸ್ಯವಾಗಿದೆ. ವಿಚಿತ್ರ ವಿಷಯಗಳಲ್ಲಿ ಇರುವ ಸುಖದ ಭ್ರಮೆಯೇ ವಿಷಯ ಲೋಲುಪತೆಯಾಗಿದೆ. ಯೋಗ ಪಾರಾಯಣ ಯೋಗಿಯ ಈ ವಿಘ್ನಗಳು ಶಾಂತವಾದ ಮೇಲೆ ಪ್ರಾಪ್ತವಾಗುವವು. ದಿವ್ಯ ಉಪಸರ್ಗವು ಸಿದ್ಧಿಯ ಸೂಚಕವಾಗಿದೆ. ಪ್ರತಿಭೆ, ಶ್ರವಣ, ವಾರ್ತಾ, ದರ್ಶನ, ಆಸ್ವಾದ ಮತ್ತು ವೇದನೆ ಈ 6 ಪ್ರಕಾರದ ಸಿದ್ಧಿಗಳನ್ನೇ ಉಪಸರ್ಗ ಎಂದು ಹೇಳುತ್ತಾರೆ. ಇವು ಯೋಗ ಶಕ್ತಿಯ ಅಪವ್ಯಯದಲ್ಲಿ ಕಾರಣವಾಗುತ್ತದೆ. ಅತ್ಯಂತ ಸೂಕ್ಷ್ಮವಾದ ಬೇರೆಯವರ ವಶದಲ್ಲಿದ್ದ, ಭೂತಕಾಲದಲ್ಲಿದ್ದ, ಬಹಳ ದೂರವಾಗಿದ್ದ ಅಥವಾ ಭವಿಷ್ಯದಲ್ಲಿ ಉಂಟಾಗುವ ಪದಾರ್ಥದ ಸರಿಯಾಗಿ ಪ್ರತಿಭಾಸ ಜ್ಞಾನವಾಗುವುದನ್ನು ಪ್ರತಿಭೆ ಎಂದು ಹೇಳುತ್ತಾರೆ. ಕೇಳಲು ಪ್ರಯತ್ನಿಸದಿದ್ದರೂ ಸಮಸ್ತ ಶಬ್ದಗಳು ಕೇಳಿಬರುವುದು ಶ್ರವಣವೆಂದು ಹೇಳುತ್ತಾರೆ. ಸಮಸ್ತ ದೇಹದಾರಿಗಳ ಮಾತುಗಳನ್ನು ತಿಳಿದುಕೊಳ್ಳುವುದನ್ನು ವಾರ್ತೆಯಾಗಿದೆ. ದಿವ್ಯ ಪದಾರ್ಥಗಳು ಯಾವುದೇ ಪ್ರಯತ್ನವಿಲ್ಲದೆ ಕಂಡುಬರುವುದು ದರ್ಶನವೆಂದು ಹೇಳಲಾಗಿದೆ. ದಿವ್ಯ ರಸಗಳ ಸ್ವಾದ, ರುಚಿ ಪ್ರಾಪ್ತವಾಗುವುದು ಆಸ್ವಾದ ಎಂದು ಹೇಳುತ್ತಾರೆ. ಅಂತಃಕರಣದ ಮೂಲಕ ದಿವ್ಯ ಸ್ಪರ್ಶಗಳ ಹಾಗೂ ಬ್ರಹ್ಮಲೋಕದವರೆಗಿನ ಗಂಧಾದಿಗಳ ದಿವ್ಯ ಭೋಗಗಳ ಅನುಭವ ವೇದಾನ ಎಂಬ ಹೆಸರಿನಿಂದ ವಿಖ್ಯಾತವಾಗಿದೆ. ಸಿದ್ಧ ಯೋಗಿಯ ಬಳಿ ತಾನಾಗಿ ರತ್ನಗಳು ಉಪಸ್ಥಿತವಾಗುತ್ತವೆ ಮತ್ತು ಬಹಳಷ್ಟು ವಸ್ತುಗಳನ್ನು ಕರುಣಿಸುವವರು ಬಾಯಿಯಿಂದ ಇಚ್ಛಾನುಸಾರ ನಾನಾ ಪ್ರಕಾರದ ಮಧುರ ವಾಣಿಯು ಹೊರಡುವುದು. ಎಲ್ಲಾ ಪ್ರಕಾರದ ರಸಾಯನ ಮತ್ತು ದಿವ್ಯ ಔಷಧಿಗಳು ಸಿದ್ಧವಾಗುತ್ತವೆ. ದೇವಾಂಗನೆಯರು ಈ ಯೋಗಿಗೆ ಪ್ರಣಾಮ ಮಾಡಿ ಮನೋವಾಂಛಿತ ವಸ್ತುಗಳನ್ನು ಕೊಡುವರು. ಯೋಗ ಸದ್ಯ ಒಂದು ದೇಶದ ಸಾಕ್ಷಾತ್ಕಾರವಾದರೂ ಮೋಕ್ಷದಲ್ಲಿ ಮನಸ್ಸು ತೊಡಗುವುದು. ಇದನ್ನು ನಾನು ನೋಡಿದಂತೆ ಅನುಭವಿಸಿದಂತೆಯೇ ಮೋಕ್ಷವು ಉಂಟಾಗಬಲ್ಲದು. ಕೃಶಲತೆ, ಸ್ಥೂಲತೆ, ಬಾಲ್ಯಾವಸ್ಥೆ, ವೃದ್ಧಾವಸ್ಥೆ, ಯುವಾವಸ್ಥೆ, ನಾನಾ ಜಾತಿಯ ಸ್ವರೂಪ, ಪೃಥ್ವಿ, ಜಲ, ಅಗ್ನಿ, ವಾಯು ಈ 4 ತತ್ವಗಳು ಶರೀರವನ್ನು ಧರಿಸುವುದು.